ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವಾಗ ಟ್ರೆಂಡ್ ಏನಿದೆಯೋ ಲೆಹಂಗಾ ಬ್ಲೌಸಸ್ ಎಲ್ಲ ಟ್ರೆಂಡ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಮಾಲ್ ಸೈಜ್ ಬ್ಲೌಸ್ ಇದು ರೆಡಿಮೇಡ್ ಆಗಿ ವರ್ಕ್ ಹಾಕಿ ಬಂದಿದೆ. ಇದ್ರ ಮೇಲೆ ಲೆಹಂಗಾ ಸೆಮಿ ಸ್ಟಿಚ್ ಲೆಹಂಗಾ ಬಂದಿದೆ. ಸೊ ಇದಕ್ಕೆ ಇವ್ರ ಬ್ಲೌಸ್ ಈ ಲೆಂತ್ ಇದೆಯಲ್ಲ, ಇದು ತುಂಬಾ ಉದ್ದಾಗಿದೆ. ಸ್ಲೀವ್ಸ್ಗೂ ಚಿಕ್ಕದಾಗಿದೆ, ಸ್ಲೀವ್ಸ್ ಉದ್ದ ಬೇಕು. ಈ ತರ ಇದ್ರೆ ಬ್ಲೌಸ್ ನಾವ್ ಯಾವ ತರ ಕಟಿಂಗ್ ಮಾಡ್ಕೋಬೇಕು? ಯಾಕಂದ್ರೆ ಈ ತರ ಇವ್ರ ಬಾಡಿ ಮೆಜರ್ಮೆಂಟ್ಗೆ ಇದು ಸೆಟ್ ಆಗಲ್ಲ. ಈ ವರ್ಕ್ ಏನು ಬಂದಿದೆಯಲ್ಲ, ಈ ನೆಕ್ ವರ್ಕ್ ಇದೆಲ್ಲಾನು, ಈ ವರ್ಕ್ ಏನು ಇದೆಯಲ್ಲ, ಇದು ಇವ್ರ ಬಾಡಿಗೆ ಸೆಟ್ ಆಗಲ್ಲ. ಸೊ ನಾವು ಇವ್ರ ಬಾಡಿಗೆ ನಾವ್ ಯಾವ ತರ ಸೆಟ್ ಮಾಡ್ಬೋದು ಈ ತರ ಪೀಸಸ್ ಬಂದಾಗ ಅನ್ನೋದು ನಾನು ಈ ವಿಡಿಯೋಲ್ಲ ತೋರಿಸ್ಕೊಡ್ತೀನಿ ನಿಮ್ಗೆ. ವಿಡಿಯೋ ಲಾಸ್ಟ್ ವರ್ಕ್ ನೋಡಿ, ಸ್ಕಿಪ್ ಮಾಡಕ್ ಹೋಗಬೇಡಿ. ಇವಾಗ ನಾವು ಇದ್ರ ಸೈಜ್ ಮೆಜರ್ಮೆಂಟ್ಸ್ ಎಲ್ಲ ನಾನು ಹೇಳ್ತೀನಿ ಫಸ್ಟ್ ನಿಮ್ಗೆ. ಇದು ಮೇನ್ ಪೀಸ್ ಇದೆ, ಇದು ಬ್ಯಾಕ್ ಪೀಸ್, ಇದು ಫ್ರಂಟ್ ಪೀಸ್. ಇದರಲ್ಲೇ ಸ್ಲೀವ್ಸ್ ಕೊಟ್ಟಿದ್ದಾರೆ. ಇದು ಲೈನಿಂಗು. ಈಗ ನಾವು ಲೈನಿಂಗ್ ಮೇಲೆ ಕಟಿಂಗ್ ಮಾಡೋಣ. ಇದರ ಮೆಜರ್ಮೆಂಟ್ ಬಂದ್ಬಿಟ್ಟು ಚೆಸ್ಟ್ 31 ಇದೆ, 31. ವೆಸ್ಟ್ ಬಂದ್ಬಿಟ್ಟು ನಮ್ಗೆ 24ವರೆ. ಲೆಂತ್ ಬಂದ್ಬಿಟ್ಟು 13. ಅಪ್ಪರ್ ಚೆಸ್ಟ್ ಮಿಡಿಲ್ ಚೆಸ್ಟ್ ಸೇಮ್ ಇದೆ, ಅಂದ್ರೆ ಇನ್ನ ಸ್ಮಾಲ್ ಸೈಜ್ ಇದು. ಸರಿನಾ? ಶೋಲ್ಡರ್ 14.5, ಆರ್ಮೋಲ್ 14, ಅಂದ್ರೆ 14.5, 14, 14ವರೆ, 14ವರೆ ಶೋಲ್ಡರ್ ಇದೆ, 14. ಇವಾಗ ನೋಡ್ರಿ, ಚೆಸ್ಟ್ಗೆ ಮತ್ತೆ ಶೋಲ್ಡರ್ಗೆ ಜಾಸ್ತಿ ವ್ಯತ್ಯಾಸ ಇದೆ. ಈ ಚೆಸ್ಟ್ ಇದು 14ವರೆ ಏನಿದೆಯಲ್ಲ, ಇಲ್ಲಿ ಕಮ್ಸೆ ಕಮ್ ಚೆಸ್ಟ್ಗೆ ಏನಿಲ್ಲ ಅಂದ್ರೆ 34 ಇಂಚು ಚೆಸ್ಟ್ ಇರ್ಬೇಕು. ಇವಾಗ ಚೆಸ್ಟ್ ಸೈಜ್ ಕಡಿಮೆ ಇದೆ, ಶೋಲ್ಡರ್ ಸೈಜ್ ಜಾಸ್ತಿ ಇದೆ. ಈ ತರ ಬಂದವನು ನಾವ್ ಏನ್ ಮಾಡ್ಬೇಕು? ಇದ್ರಲ್ಲೆಲ್ಲಾನು ಈ ಟಿಪ್ಸ್ ಎಲ್ಲ ನಾ ಹೇಳ್ತಾ ಹೋಗ್ತೀನಿ. ನೀವು ಲಾಸ್ಟ್ ವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಈಗ ವಿಡಿಯೋದಲ್ಲಿ ಹೋಗೋಣ. ಇವಾಗ ನಾನು ಬ್ಯಾಕ್ ಓಪನ್ ಬ್ಲೌಸ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ಓಪನ್ ಅಲ್ವಾ, ಇದು ಓಪನ್ ಆಗಿದೆ. ಇದು ನನ್ನ ಸೈಡ್ ಬರುತ್ತೆ, ಈ ಸೈಡ್ ನಮ್ ಸೈಡ್ ಹಾಕೋಬೇಕು. ಇದು ಆಪೋಸಿಟ್ ಅಲ್ಲಿ ಕ್ಲೋಸ್ ಇರಬೇಕು. ಇವಾಗ ನಾವು ಫಸ್ಟ್ ಅಲ್ಲಿ ಇದಕ್ಕೆ ಇದು ರಫ್ಲಿ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಇರೋದನ್ನ ಇದನ್ನ ನಾವು ಕಟ್ ಮಾಡಿ ರಿಮೂವ್ ಮಾಡೋಣ. ಇದು ಕರೆಕ್ಟ್ ಆಗಿರ್ಬೇಕು, ಈವನ್ ಆಗಿರ್ಬೇಕು ನಮ್ಗೆ. ಇದಾದ್ಮೇಲೆ ಇಲ್ಲಿ ಕೂಡ ಒಂದು ಈ ಕೋರ್ ಇದೆಯಲ್ಲ, ಇದನ್ನ ಕೂಡ ಸ್ಟಿಚಿಂಗ್ ಅಲ್ಲಿ ತಗೋಬಾರ್ದು. ಈ ತರ ಮಾರ್ಕ್ ಹಾಕೋಬೇಕು ಇಲ್ಲಿ. ಇವಾಗ ಬ್ಲೌಸ್ ಲೆಂತ್ ನೋಡೋಣ ನಾವು. ಬ್ಲೌಸ್ ಲೆಂತ್ ಬಂದ್ಬಿಟ್ಟು ನನಗ 13 ಇಂಚಸ್ ಇದೆ, 13 ಇಂಚು. ಆದ್ರೆ ನಾನು ಫಸ್ಟ್ ಇಲ್ಲಿ ಒಂದು ಸ್ಟಿಚಿಂಗ್ ಸಲುವಾಗಿ ಒಂದು ಅರ್ಧ ಇಂಚು ಡೌನ್ ಬಿಡ್ತಾ ಇದ್ದೀನಿ. ಮತ್ತೆ 13 ಇಂಚು ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡ್ಬಿಟ್ಟು ಮತ್ತೆ ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ 13 ಇಂಚಿಗೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಮಾರ್ಕ್ ಹಾಕಿ ಎಕ್ಸ್ಟ್ರಾ ಸ್ಟಿಚಿಂಗ್ ಸಲುವಾಗಿ ಇನ್ನೊಂದು ಮಾರ್ಕ್ ಹಾಕ್ತೇನೆ. ಅಂದ್ರೆ ಈ ಮಿಡಲ್ ಅಲ್ಲಿ ನಮ್ಗೆ 13 ಇಂಚು ಮಾರ್ಕಿಂಗ್ ಬಂದಂಗ ಅರ್ಥ. ಇವಾಗ ಚೆಸ್ಟ್ 31 ಇದೆ, 31 ಇದೆ. ಅಪ್ಪರ್ ಚೆಸ್ಟ್ ಅದೇ ಅಷ್ಟಿದೆ, ಮಿಡಿಲ್ ಚೆಸ್ಟ್ ಅಷ್ಟೇ ಇದೆ. ಶೋಲ್ಡರ್ 14ವರೆ ಇದೆ. ಇವಾಗ ಬ್ಯಾಕ್ ನೆಕ್ ನಮ್ಗೆ 9ವರೆ, ಫ್ರಂಟ್ ನೆಕ್ 6ವರೆ. ಸರಿನಾ? ಅಂದ್ರೆ ಸ್ಮಾಲ್ ಸೈಜ್, ಎಲ್ಲ ಸ್ಮಾಲ್ ಸೈಜ್ ಇದೆ. ಇವಾಗ ಶೋಲ್ಡರ್ ಜಾಸ್ತಿ ಇದೆ. ಶೋಲ್ಡರ್ ಜಾಸ್ತಿ ಇದ್ರೆ ನಾವು ಇಷ್ಟು ಮೈನಸ್ ಮಾಡ್ಕೋಬೇಕು ಇದ್ರಲ್ಲಿ. ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಕಂಪೇರ್ ಮಾಡಿದ್ರೆ ಶೋಲ್ಡರ್ 12, ಈಗ 9ವರೆ ಬ್ಯಾಕ್ ಇದೆ, 6ವರೆ ಫ್ರಂಟ್ ಇದೆ. ಸೊ ನಾವ್ ಇದ್ರಲ್ಲಿ 14ವರೆ ಇದೆ ಶೋಲ್ಡರ್ ಇದೆ. 14ವರೆಗೆ ನಾನೇನ್ ಮಾಡ್ತಾ ಇದೀನಿ, ಒಂದು 3 ಇಂಚು ಮೈನಸ್ ಮಾಡಿ, 3 ಇಂಚು ಮೈನಸ್ ಮಾಡಿದ್ರೆ ನನಗ ಎಷ್ಟು ಮಿಕ್ಕುತ್ತೆ? 11ವರೆ ಮಿಕ್ಕುತ್ತೆ. 11ವರೆದಲ್ಲಿ ಅರ್ಧ ನಾನು 5.25 ಇಲ್ಲಿ ಹಾಕ್ತಾ ಇದೀನಿ. ಸರಿನಾ? ಒಂದು 3 ಇಂಚು ಮೈನಸ್ ಮಾಡಿದೀನಿ, ಯಾಕಂದ್ರೆ ಜಾಸ್ತಿ ಮೈನಸ್ ಮಾಡಕ್ ಹೋಗ್ಬಾರ್ದು. ಸ್ಮಾಲ್ ಸೈಜ್ ಆಕ್ಚುಲಿ ಈ ಸೈಜಿಗೆ ನಾವು ಮಾಡಬೇಕಾದ್ರೆ 31 ಇಂಚ್ ಸೈಜಿಗೆ 31 ಇಂಚು ಸೈಜಿಗೆ ಈ ಶೋಲ್ಡರ್ ಬಂದ್ಬಿಟ್ಟು 13 ಇಂಚೆ ಬರ್ಬೇಕು. ಆದ್ರೆ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಬರ್ತೈತೆ. ಅಂದ್ರೆ ಈ ತರನು ಇರ್ತಾರೆ ಕಸ್ಟಮರ್ಸ್. ಆದ್ರೆ ಈ ತರ ಬಾಡಿ ಆಲ್ಟ್ರೇಷನ್ ಬಾಡಿ ಅಂತಾರ, ಆ ತರ ಬಂದ್ಬಿಡ್ತವೆ. ಅವಾಗ ನಾವು ಸ್ವಲ್ಪ ಶೋಲ್ಡರ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇವಾಗ ನಾನು 5.25 ಶೋಲ್ಡರ್ ಹಾಕಿದ್ದೀನಿ. ಮತ್ತೆ ಆ ತರನೇ 5.25 ಇಲ್ಲಿ ಈ ತರ ತಗೊಂಡಿನಿ ಲೆಂತ್ ಹಾರ್ಮೋಲಿಗೆ ಮಾರ್ಕಿಂಗ್ ಹಾಕ್ತಾ ಇದೀನಿ. ಆಮೇಲೆ ಚೆಸ್ಟ್ 31 ಅಲ್ಲ, 31ನಲ್ಲಿ 4ನೇ ಭಾಗ ನಮ್ಗೆ ಎಷ್ಟು ಬರುತ್ತೆ ನೋಡಿ, 31 15ವರೆ, 15ವರದಲ್ಲಿ 7.25 ಬರುತ್ತೆ. 7.25 ಇಲ್ಲಿ ನಾವೊಂದು ಮಾರ್ಕಿಂಗ್ ಹಾಕೋಣ. ಆಮೇಲೆ ವೆಸ್ಟ್ 24ವರೆ, ಇದು 31, ಇದು 24ವರೆ. ಸರಿನಾ? 24ವರೆದಲ್ಲಿ 4ನೇ ಭಾಗ 26, 24ಗೆ 6.1 ಆ ತರ ಮಾರ್ಕ್ ಹಾಕಿ ಮತ್ತೆ 1 ಇಂಚು ಎಕ್ಸ್ಟ್ರಾ ಡಾಟ್ಸ್ ಹಾಕೋಬೇಕು. ಈ ಮಾರ್ಕ್ ಇಲ್ಲಿಂದ ಇಲ್ಲಿಗೆ ಈ ತರ ಸೆಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ನಮ್ಗೆ
ಈ ತರ ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ಎಕ್ಸ್ಟ್ರಾ ನಮಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿರ್ಬೇಕು. ಈ ಸ್ಟಿಚಿಂಗ್ ಇದು ಬಿಟ್ಟು ಮತ್ತೆ ಇಲ್ಲೊಂದು 1.5 ಇಂಚ್ ಹಾಕ್ಬೇಕು. ಈ ಟೇಪ್ ಇಲ್ಲಿಂದ ನಾನು ಇಲ್ಲಿ ಮಾರ್ಕ್ ಹಾಕಿದ್ನಲ್ಲ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಗೆ ಇದು ಫೋಲ್ಡ್ ಮಾಡ್ಕೊಂಡು ಈ ತರ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿಂದ ನಾವು ಮೇಲೆ ಭಾಗಕ್ಕೆ ಒಂದು 4 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದು ಡಾಟ್ ಪಾಯಿಂಟ್ ಅಂದ್ರೆ ಒಂದು ಅರ್ಧ ಇಂಚು, ಕಾಲು ಇಂಚ್ ಈ ಕಡೆ ಕಾಲು ಇಂಚ್ ಈ ಕಡೆ ಅಂದ್ರೆ ಅರ್ಧ ಇಂಚು. ಒಂದೊಂದು ಡಾಟಿಗೆ ಅರ್ಧ ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿನಲ್ಲ ಆ 1 ಇಂಚ್ ಇಲ್ಲಿ ಕವರ್ ಆಗುತ್ತೆ. ಇವಾಗ ಇದನ್ನ ಆರ್ಮ್ ಸೆಟ್ ಮಾಡೋಣ. ಈ ತರ ಮಧ್ಯದಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಹಾಕೊಂಡು ಈ ಮೂಲಲಿಂದ 1 ಇಂಚಿಗೆ ಹಾಕಿದ್ದೀನಿ. ಇದನ್ನ ಹಿಂಗ ತಂದು ಹಿಂಗ ಇದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಹಾರ್ಮೋನ್ ರೌಂಡ್ ಅಪ್ ನನಗೆ 14 ಇಂಚ್ ಇದೆ. 14ದಲ್ಲಿ ನೋಡಿ 14 ಕರೆಕ್ಟಾಗಿ 7 ಇಂಚ್ ಕರೆಕ್ಟಾಗಿ ಬಂದಿದೆ. ಇವಾಗ ಬ್ಯಾಕ್ ನೆಕ್ ತಗೊಳ್ಳೋಣ. ಬ್ಯಾಕ್ ನೆಕ್ ಒಂದ್ಸರ್ತಿ ನಾವು ಇದ್ರಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಇದು ನೋಡ್ರಿ ಎಷ್ಟಿದೆ. ನನ್ಗೆ ಬಂದ್ಬಿಟ್ಟು 6.5 ಇಂಚ್ ಇಲ್ಲಿ ನಮ್ಗೆ ಈ ಡೀಪ್ ಬೇಕು. ಸೊ 6.5ಗೆ ನಾನು ನೋಡ್ಕೊಂತೀನಿ ಒಂದ್ಸರಿ. ನಾ ಎಲ್ಲರನ್ನು ಕಟ್ ಮಾಡ್ಬೇಕಾದ್ರೆ ತುಂಬಾ ಇಂಥ ಪ್ಲೇಸಸ್ ಬಂದಾಗ ತುಂಬಾ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಇದು 6.5 ಇಲ್ಲಿಗೆ ಬರ್ತಾ ಇದೆ. ಕರೆಕ್ಟ್ ಸ್ಟಿಚಿಂಗ್ ಇಲ್ಲಿಗೆ ಬರ್ತಾ ಇದೆ. ಸರಿನಾ? ಈಗ ಬಿಡುತ್ತೆ ಎಷ್ಟಿದೆ ನೋಡ್ಕೊಳ್ಳೋಣ. ಕರೆಕ್ಟ್ 6.5 ಬಂದಿದೆ. ಇದು 6.5 ಇದು 6.5 ಬಂದಿದೆ. ಸೊ ನಾನು ಇಲ್ಲಿ ಕೂಡ ಚೆಕ್ ಮಾಡ್ಕೋಬೇಕು. ಇದನ್ನ 6.5 ಇದೆ ಅಂದ್ರೆ ನಾನು ಅದನ್ನ 6.5 ಅಲ್ವಾ, ಅದ್ರಾಗ 3/4 ಅಂದ್ರೆ ಇಲ್ಲಿ ನಾನು ಈ ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ತಾ ಇಲ್ಲ. ಇದು ಕಟಿಂಗ್ ಇದು ಕರೆಕ್ಟ್ ಆಗಿ ನಾವ್ ಇಲ್ಲಿಗೆ ಸ್ಟಿಚಿಂಗ್ ಹಾಕ್ತಿವಿ, ಹೌದಿಲ್ವಾ? ಈ ಪಾಯಿಂಟ್ ಗೆ ಸ್ಟಿಚಿಂಗ್ ಹಾಕ್ತಿವಿ. ಸೊ ನನ್ಗೆ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಬರುತ್ತೆ. ನಾನು ಇಲ್ಲಿ ಮಾರ್ಜಿನ್ ತಗೊಂತೀನಿ, ಬ್ಯಾಕ್ ಸೈಡ್ಗೆಲ್ಲ ಮಾರ್ಜಿನ್ ತಗೊಂತೀನಿ. ಅವಾಗ ನಾನು ಇಲ್ಲಿ 3 ಇಂಚಿಗೆ ಇಟ್ಕೊಂತೀನಿ. 3 ಇಟ್ಟರೆ ನನ್ಗೆ 3 ಕಾಲಲ್ಲಿ ಇಷ್ಟು ಸ್ಟಿಚಿಂಗ್ ಹಾಕ್ತೀನಲ್ಲ, ಅಲ್ಲಿ ತಿರ್ಗಿ ಹಾಕಿದ್ಮೇಲೆ ಈ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ಇವಾಗ ಸೆಟ್ ಆಗುತ್ತೆ ಇಲ್ಲಿ. ಸರಿನಾ? ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್. ಇವಾಗ ಇಲ್ಲಿ ಡೌನ್ಗೆ 9.5 ಇದೆ. ಇದು ಬಿಟ್ಟು ನಾನು ಇಲ್ಲಿಂದ 9.5 ತಗೊಂತಾ ಇದ್ದೀನಿ. ಇಲ್ಲಿಂದ 9.5 ಸ್ಟೇಟ್ ಈ ತರ ಲೈನ್ ಮಾರ್ಕ್ ಹಾಕೋಬೇಕು. ಈ ತರ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಸೀದಾ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಸೀದಾ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ ನಾನು ಬ್ಯಾಕ್ ನೆಕ್ ಶೇಪ್ ತಗೊಂತಾ ಇದ್ದೀನಿ. ಇದರಲ್ಲಿ ಡಿಸೈನ್ ಮಾಡ್ಕೊಂತಾ ಇದ್ದೀನಿ. ಒಂದು 3.5 ಇಂಚಿಗೆ ಒಂದು ಶೇಪ್ ಮಾಡಿದ್ದೀನಿ, ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಒಂದು ಡ್ರಾಪ್ ಶೇಪ್ ನೆಕ್ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಈ ತರ ನೆಕ್ ಇದು ಡ್ರಾಪ್ ಶೇಪ್ ಅನ್ಬೋದು. ಬ್ಯಾಕ್ ಸೈಡ್ ಇಲ್ಲಿ ಡೋರಿ ಹಾಕ್ತೀನಿ ನಾನು. ಸೊ ಅದಕ್ಕೆ ಈ ತರ ನೆಕ್ ನ ಡ್ರಾಪ್ ಶೇಪ್ ಮಾಡ್ಕೊಂಡಿನಿ. ಇವಾಗ ಗೊತ್ತಾಯ್ತಲ್ಲ, ಇದು ಬ್ಯಾಕ್ ಸೈಡ್ ಇದು ಕಟ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಆಮೇಲೆ ಇಲ್ಲಿ ಸ್ಟಿಚ್ ಆಗುತ್ತಲ್ಲ, ಇಲ್ಲೊಂದು ಈ ತರ ಕಟ್ ಇಟ್ಕೋಬೇಕು. ಆಮೇಲೆ ಇದನ್ನ ಈ ತರ ಬ್ಯಾಕ್ ಕಟಿಂಗ್ ಆಯ್ತು. ಇವಾಗ ಫ್ರಂಟ್ ಕಟಿಂಗ್ ತಗೊಳ್ಳೋಣ. ಇವಾಗ ಆಪೋಸಿಟ್ ಅಲ್ಲಿ ಓಪನ್ ಆಯ್ತು, ಕ್ಲೋಸ್ ನನ್ನ ಸೈಡ್ ಬಂತು. ನಮ್ ಸೈಡ್ ಯಾವಾಗ್ಲೂ ಕ್ಲೋಸ್ ಆಗಿರ್ಬೇಕು, ಯಾಕಂದ್ರೆ ಬ್ಯಾಕ್ ಹುಕ್ಸ್ ಅಲ್ವಾ. ಇವಾಗ ಈ ತರ ಸೀದಾ ನೀಟಾಗಿ ಸೆಟ್ಟಿಂಗ್ ಮಾಡ್ಕೋಬೇಕು ಇದನ್ನ. ಇದರಲ್ಲಿ ನಾವು ಪ್ರಿನ್ಸೆಸ್ ಕಟ್ ಮಾಡ್ತಾ ಇಲ್ಲ, ಸರಿನಾ? ಪ್ರಿನ್ಸೆಸ್ ಕಟ್ ಮಾಡ್ತಾ ಇಲ್ಲ, ಡಾಟ್ಸ್ ಮಾತ್ರ ಆಗ್ತಾ ಇದೀವಿ. ಯಾಕಂದ್ರೆ ಇದರಲ್ಲಿ ಈ ಡಾಟ್ಸ್ ಇದಾವಲ್ಲ, ಇವೆಲ್ಲಾನು ಕಟಿಂಗ್ ಮಾಡಿದ್ರೆ ಇವೆಲ್ಲ ಡಿಸೈನ್ ಎಲ್ಲ ಹೊರಟೋಗುತ್ತೆ, ಅಂದ್ರೆ ನೀಟಾಗಿ ಬರಲ್ಲ. ಸೊ ಇದು ಕಟಿಂಗ್ ಮಾಡಕ್ ಹೋಗ್ಬಾರ್ದು. ಫ್ರಂಟ್ ಪಾರ್ಟ್ ಈ ತರ ಡಿಸೈನ್ ಗಳು ಬಂದಾಗ ಫ್ರಂಟ್ ಪಾರ್ಟ್ ಅಸಲ್ ಕಟಿಂಗ್ ಮಾಡಬಾರ್ದು. ಬಟ್ ಶೇಪ್ ತರಬೇಕು. ಇದರಲ್ಲಿ ಯಾವ ತರ ತರಬೇಕು ನಾನು ತೋರಿಸ್ತೀನಿ ನೋಡಿ. ಇವಾಗ ಏನ್ ಮಾಡ್ಬೇಕು, ಈ ಸ್ಟೇಟ್ ಇದೆಯಲ್ಲ, ಈ ಸ್ಟೇಟ್ ಕರೆಕ್ಟ್ ಆಗಿ ಸ್ಕೇಲ್ ತಗೊಂಡು ಮಾರ್ಕ್ ಹಾಕ್ಬೇಕು. ಇಲ್ಲಿ ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬಾರ್ದು. ಇಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಮಾರ್ಕ್ ಹಾಕೋಬೇಕು ಕರೆಕ್ಟ್ ಆಗಿ. ಇಲ್ಲಿ ನಮ್ಗೊಂದು 1/2 ಇಂಚು ಅಥವಾ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಯಾಕಂದ್ರೆ ಇದು ನಾವು ಬ್ಯಾಕ್ ಪಾರ್ಟ್ ಕ್ರಾಸ್ ತಗೊಂತೀವಲ್ಲ, ಇದು ಫ್ರಂಟ್ ಪಾರ್ಟ್ ಕರೆಕ್ಟ್ ಆಗಿ ಬರಬೇಕು. ಇಲ್ಲಿ ಕೆಳಗಡೆ ಕೂಡ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೋಬೇಕು. ಈ ತರ 1 ಇಂಚ್ ಈ ಕಡೆ 1 ಇಂಚ್ ಈ ಸೈಡ್
ಇಷ್ಟೇ ಬರ್ಬೇಕು. ಇಲ್ಲಿ ಮಾತ್ರ ಏನು ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬಾರ್ದು ಇದನ್ನ. ಇವಾಗ ಇದನ್ನ ಕಟ್ ಮಾಡೋಣ. ಇದಾಯ್ತಲ್ಲ, ಇವಾಗ ಇದನ್ನ ನಾವು ಇದು ಪಕ್ಕದಲ್ಲಿ ಇಟ್ಕೊಂಡ್ ಬಿಡೋಣ. ಇದನ್ನ ಇವಾಗ ಇದು ಪೀಸ್ ಇದೆಯಲ್ಲ, ಇದು ಫ್ರಂಟ್ ಪಾರ್ಟ್ಗೆ ಒಂದು ಗುರ್ತಿಟ್ಕೋಬೇಕು. ಇಲ್ಲಿ ನಮ್ಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಸ್ಟಿಚಿಂಗ್ ಅಂತ. ಆಮೇಲೆ ಈ ಎರಡು ಭಾಗದಲ್ಲಿ ಅರ್ಧ ಮಾಡ್ಕೊಂಡು ನಾವು ಎಕ್ಸ್ಟ್ರಾ ಕಟಿಂಗ್ ನ ಮೈನಸ್ ತೆಗಿಬೇಕು. ಇದು ಎಷ್ಟಿದೆ ನೋಡ್ಕೊಂಡು 7 ಇದೆ, 7 ಅಂದ್ರೆ 3ವರೆಗೆ ಒಂದು ನಾನು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕೊಂಡು ಇದನ್ನ ಒಂದು 1/2 ಇಂಚಿಗೆ ತಗೊಂಡ್ಬಿಟ್ಟು ನೀಟಾಗಿ ಈ ತರ ಎಕ್ಸ್ಟ್ರಾ ಕಟಿಂಗ್ ಇದು ಮಾರ್ಕಿಂಗ್ ಆಯ್ತು. ಇನ್ನ ಫ್ರಂಟ್ಗೆ ನನಗೆ 3 ಕಾಲು ಇತ್ತಲ್ವ, 3 ಕಾಲಿಗೆ ಇಲ್ಲಿ ಒಂದು ಮಾರ್ಕ್ ಇಡ್ತಿರ್ತೀನಿ. ಇದು ಯಾಕಂದ್ರೆ ನಾವು ಇದನ್ನ ಫ್ರಂಟ್ ಪಾರ್ಟ್ ಅಲ್ಲಿ ತಿರ್ಗಾಕ್ಬಿಡೋದು ನೆಕ್ನ. ಸೊ ಇವಾಗ ನಾವು ಪಾಯಿಂಟೆಡ್ಗೆ ಇಲ್ಲಿ ನೋಡಿ 10 ಇಂಚಿಗೆ ಪಾಯಿಂಟೆಡ್ ಬರುತ್ತೆ. ನಾನು 10 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ನನ್ನ ಕಳ್ಳಿಂತ ಒಂದು ಚಿಕ್ಕ ಸೈಜ್ ಅಲ್ವಾ, 3.5ಗೆ 3ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಇವಾಗ ಇಲ್ಲಿ ಸೀದಾ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ, ಇಲ್ಲಿಗೆ. ಆಯ್ತಾ? ಇಲ್ಲಿ ಒಂದು ಇದು ಇದೆಯಲ್ಲ, ಒಂದು ಅರ್ಧ ಇಂಚು, ಮತ್ತೆ ಈ ಕಡೆ ಒಂದು ಅರ್ಧ ಇಂಚು, ಈ ತರ ಇದಕ್ಕೆ ಡಾಟ್ಸ್ಗೆ ಮಾರ್ಕಿಂಗ್ ಹಾಕೋಬೇಕು. ಇದು 4 ಡಾಟ್ ಮಾರ್ಕಿಂಗ್ ಸ್ಟಿಚಿಂಗ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಪಾಯಿಂಟೆಡ್, ಇಲ್ಲಿಂದ ಇಲ್ಲಿ 1ವರೆಗೆ ಮಾರ್ಕಿಂಗ್ ಹಾಕೊಂಡು ಸೀದಾ ಇಲ್ಲಿ ಒಂದು ಮಾರ್ಕ್ ಹಾಕಬೇಕು. ಇದು ಮಿಡಿಲ್ ಡಾಟ್ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಡಾಟ್ ಹಾಕೋಬೇಕು. ಇಲ್ಲಿಂದ ಮಿನಿಮಮ್ ಒಂದು 2-2.25 ಇಂಚಿಗೆ ಗ್ಯಾಪ್ ಇಟ್ಕೋಬೇಕು. ಇದನ್ನ ನೋಡ್ಕೊಂಡೆ ಮಾಡ್ಬೇಕು ನಾವು. ಇದನ್ನ ಇಲ್ಲಿ ತಂದು ಈ ತರ ಮಾರ್ಕ್ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿಂದ ಒಂದು 2 ಇಂಚಸ್ ತಗೊಂಡು ಈ ಡಾಟ್ಸ್ ಕ್ರಾಸ್ ಹೋಗ್ಬೇಕು. ಈ ತರ ಸ್ಟ್ರೇಟ್ ಆಗಿ ಬರಬಾರ್ದಿತ್ತು, ಯಾಕಂದ್ರೆ ಕ್ರಾಸ್ ಹಾಕೋದ್ರೆ ನೀಟಾಗಿ ಶೇಪ್ ಅನ್ನ ಚೆನ್ನಾಗಿ ಕೂಡುತ್ತೆ. ಸೊ ಈ ತರ 4 ಡಾಟ್ಸ್ ಇದರಲ್ಲಿ ಮಾರ್ಕಿಂಗ್ ಹಾಕೋಬೇಕು ನಾವು. ಇಲ್ಲಿ ಒಂದು ಇವೆರಡು ಸೇರಿ ಇಲ್ಲಿ ಒಂದು ಕಟ್ ಹೊಡೆದ್ರೆ, ಹಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇಲ್ಲಿಂದ ನಮ್ಗೆ ಸ್ಟಿಚ್ ಹಾಕ್ಬೇಕಂದು ಒಂದು ಇದಿರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಸ್ಟಿಚ್ ಬರುತ್ತೆ. ಇದು ಕೂಡ ಅಷ್ಟೇ, ವೀಲ್ ಮಾರ್ಕ್ ಇದ್ರೆ ವೀಲ್ ಮಾರ್ಕ್ ಅಂತ ಹಾಕ್ಬೇಕು. ನಾನು ವೀಲ್ ಮಾರ್ಕ್ ಪ್ರೆಸೆಂಟ್ ನನ್ನ ಹತ್ರ ಇಲ್ಲ, ಅದಕ್ಕೆ ಆಗ್ತಾ ಇಲ್ಲ. ವೀಲ್ ಮಾರ್ಕ್ ತಾನು ಇಂತ ಇದು ಪ್ರೆಸ್ ಮಾಡ್ಕೊಂಡ್ರೆ ಕಟಿಂಗು ನೀಟಾಗಿ ಆಗುತ್ತೆ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಇವಾಗ ಎಕ್ಸ್ಟ್ರಾ ಕಟಿಂಗ್ ಮಾಡೋಣ. ಇದರಲ್ಲಿ ಇದಾಯ್ತು. ಇಲ್ಲಿ ಕಟ್ ಇಟ್ಕೋಬೇಕು. ಇಲ್ಲಿ ಮಾತ್ರ ಕಟ್ ಹೊಡಿಬಾರ್ದು, ಯಾಕಂದ್ರೆ ಇದು ಕಟಿಂಗ್ ಆಗಲ್ಲ. ಸೊ ಇಲ್ಲಿ ಒಂದ್ ಮೇಲ್ ಡಾಟ್ ಬರುತ್ತೆ. ಸರಿನಾ? ಇದಾಯ್ತು. ಇದು ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಆಯ್ತು. ಈಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸಿಗೆ ಈ ತರ 4 ಫೋಲ್ಡ್ ಹಾಕೊಂಡು 4 ಫೋಲ್ಡ್ ತಗೋಬೇಕು. ತಗೊಂಡ್ಬಿಟ್ಟು ಇದು ರಫ್ಲಿ ಇರೋದೆಲ್ಲ ಒಂದ್ ಸರ್ತಿ ರಿಮೂವ್ ಮಾಡ್ಬೇಕು ಅದನ್ನ. ಆಮೇಲೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಇದನ್ನ ಕಟ್ ಮಾಡಿ ಇನ್ನೊಂದು 1/2 ಇಂಚು ಸ್ಟಿಚಿಂಗ್ ಸಲಾಗಿ ಬಿಡಬೇಕು. ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ಇದರಲ್ಲಿ ನನಗೆ 10 ಇಂಚ್ ಇದೆ. 10 ಮತ್ತೆ 8.5. 8.5 ಅಂದ್ರೆ 4 ಕಾಲು. ಇಲ್ಲಿ ಅರ್ಧದಾಗ ಅರ್ಧ, 8.5ದಾಗ ಅರ್ಧ, 4 ಕಾಲು. 4 ಕಾಲು. ಆಮೇಲೆ 10 ಲೆಂತ್ 10 ಇಂಚಸ್. 10 ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಮತ್ತೆ ಸ್ಟಿಚಿಂಗ್ ಸಲುವಾಗಿ ಒಂದು ಹಾಕೋಬೇಕು. ಇವಾಗ ಇಲ್ಲಿ ಮೇಲಿಂದ ಹಿಡ್ಕೊಂಡು ಇಲ್ಲಿ 3ವರೆಗೆ 3.5ಗೆ ಒಂದು ಮಾರ್ಕ್ ಹಾಕ್ಬೇಕು. 3.5ಗೆ, ಯಾಕಂದ್ರೆ ಇದು ದಪ್ಪ, ಇದು ಹಾರ್ಮೋಲ್ ಜಾಸ್ತಿ ದಪ್ಪ ಅಂದ್ರೆ ಇದು 3 ಇಂಚಸ್ಗೆ ಕೂಡುತ್ತೆ. ಇಲ್ಲಿ 3 ಇಂಚ್ಗೆ ಇದು ಹಾರ್ಮೋಲ್ ಚಿಕ್ಕದು. ಮತ್ತೆ ಇಲ್ಲಿ ಮೇಲೆ ಮಾಡ್ಕೊಂಡ್ರೆ ಈ ಪೋರ್ಷನ್ ಲೂಸ್ ಆಗ್ಬಿಡುತ್ತೆ. ಕೈ ಹಾರ್ಮೋಲ್ ಡೌನ್ ಸ್ಲೀವ್ಸ್ ಇರುತ್ತೆ, ಅಲ್ಲಿ ಲೂಸ್ ಆಗುತ್ತೆ. ಸೊ ನಾವ್ ಇದನ್ನ ನೋಡ್ಕೊಂಡು ಹಾಕೋಬೇಕು. ಇವಾಗ ನಮ್ಗೆ ಎಷ್ಟು ಬೇಕು? 7 ಇಂಚು ಹಾರ್ಮೋಲ್ಗೆ 14 ಅಲ್ವಾ, 7 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ ಕರೆಕ್ಟ್. ಅವಾಗ ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ತಂದು ಒಂದು ಮ್ಯಾಚ್ ಮಾಡ್ಬೇಕು ಆಯ್ತಾ. ಮತ್ತೆ ಆಮೇಲೆ ಎಕ್ಸ್ಟ್ರಾ ಮಾರ್ಕಿಂಗ್ 1.5 ಇಂಚು 1.5 ಇಂಚ್ ಅಲ್ಲ, ನಿಮ್ಮ ಈ ತರ ಮಾರ್ಕಿಂಗ್ ಇಟ್ಕೋಬಹುದು ನೀವು. 1.5 ಇಂಚಿಗೆ ಒಂದು ಸೀದಾ ಒಂದು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೊಂಡು ಇದನ್ನ ಸ್ಲೀವ್ಸ್ ಈ ತರ ಹಾಕೋಬೇಕು. ನಿಮ್ಗೆ ಏನೇನು ಡೌಟ್ ಇತ್ತು, ಇನ್ನು ಹೆಚ್ಚು ಕಡಿಮೆ ಆಗುತ್ತೇನೆ ಸ್ಲೀವ್ಸ್ ಅಂತಂದ್ರೆ ಬ್ಯಾಕ್ ಪಾರ್ಟ್ ತಗೊಂಡ್ಬಿಟ್ಟು ಈ ತರ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ನಲ್ಲಿ ಹೋಗುತ್ತಲ್ಲ, ಇದನ್ನ ಇಟ್ಕೊಂಡು ಈ ತರ
ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ನೋಡ್ಕೋಬೇಕು ಆಗುತ್ತಾ ಇಲ್ವಾ ನೋಡಿ. ಕರೆಕ್ಟ್ ಆಗಿ ಬಂದಿದೆ ನೋಡ್ರಿ. ಕರೆಕ್ಟ್ ಆಗಿ ಇಲ್ಲಿ ಸ್ಟಿಚಿಂಗ್ ಪಾಯಿಂಟ್ ಇದು ಎಕ್ಸ್ಟ್ರಾ ಮಾರ್ಜಿನ್. ಸರಿನಾ? ಈ ತರ ಕಟಿಂಗ್ ಸ್ಲೀವ್ ಕಟಿಂಗ್ ಮಾಡ್ಕೋಬೇಕು. ಇಲ್ಲೊಂದು ಕಟ್ ಇಲ್ಲೊಂದು ಕಟ್ ಇಟ್ಕೋಬೇಕು. ಇಲ್ಲಿ ಮಿಡಿಲ್ ಕಟ್ ಇಟ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ನೋಡ್ಕೊಂಡು ಒಂದು ಸ್ಕೇಲ್ಸ್ ಇದಾವೆ ಈ ತರ ಮಾರ್ಕ್ ಮಾಡ್ಕೊಳ್ಳೋಕೆ. ನೀವು ಬಂದಿಲ್ಲ ಅಂದ್ರೆ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬಹುದು. ಈ ತರ ಎಕ್ಸ್ಟ್ರಾ ಕಟಿಂಗ್ ತೆಗೆದು ಇದು ಒಂದು ಕಟ್ಟಿಲ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟ್ ಒಂದು ಮಾರ್ಕ್ ಇಟ್ಕೊಂಡ್ರೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಇವಾಗ ಮೇನ್ ಪೀಸ್ ಕಟ್ ಮಾಡೋಣ. ಮೇನ್ ಪೀಸ್ ನೋಡಿ, ಈ ಸ್ಲೀವ್ಸ್ ಕರೆಕ್ಟ್ ಆಗಿದೆ. ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಇದ್ರಲ್ಲಿ ಯಾವತ್ತೂ ಕೂಡ ನೆನ್ಪಿಟ್ಕೊಂಡು ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಸ್ಲೀವ್ಸ್ ಹೆಚ್ಚ ಕಡಿಮೆ ಕೊಟ್ಟಿರ್ತಾನೆ. ಇಲ್ಲಿ ಸ್ಲೀವ್ಸ್ ಇದು ಕಟ್ ಮಾಡಿದ್ಮೇಲೆ ಹೋದ್ರೆ ಸ್ಲೀವ್ಸ್ ಚಿಕ್ಕದಾಗ್ಬಿಡುತ್ತೆ. ಸೊ ನಾವು ಹುಷಾರಾಗಿ ಸ್ಲೀವ್ಸ್ ಅಲ್ಲಿ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಇವಾಗ ನಾನು ಇಷ್ಟು ಪಾರ್ಟ್ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ರಫ್ಲಿ ಇರೋದು ನೋಡ್ರಿ. ಇದು ಪಾಯಿಂಟ್ ಕರೆಕ್ಟ್ ಸೆಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಇಲ್ಲಿ ಇದೆಯಲ್ಲ ಇದಕ್ಕೆ ಕರೆಕ್ಟ್ ಆಗಿ ಹಿಂಗ್ ಸೆಟ್ ಮಾಡ್ಕೋಬೇಕು. ಇಲ್ಲಿ ನಾನು ಪೈಪಿಂಗ್ ಹಾಕ್ತೀನಿ. ಸರಿನಾ? ಸ್ಲೀವ್ಸ್ ಉದ್ದ ಬರ್ಬೇಕಾದ್ರೆ ನನಗೆ ಅಲ್ಲಿ ಪೈಪಿಂಗ್ ಬರ್ಲೇಬೇಕು. ಇನ್ನೊಂದ್ ಚೂರು ನಮ್ಗೆ ಬೇಡ ಅಂದ್ರೆ ಇನ್ನೊಂದ್ ಚೂರ್ನು ಎಕ್ಸ್ಟ್ರಾ ಇದ್ರೆ 1 ಇಂಚ್ ಹಂಗೆ ಇಟ್ಕೊಂಡು ಕೂಡ ಪೈಪಿಂಗ್ ಮಾಡ್ಕೋಬೇಕು. ಅವಾಗ ಇಲ್ಲ ಪೈಪಿಂಗ್ ಅಥವಾ ಲೇಸ್ ಯಾವ್ದನ್ನ ಇಲ್ಲಿ ಹಾಕೋಬಹುದು ನೀವು. ಆ ತರ ಮಾಡಿ ಇದ್ ಮಾಡ್ಬೇಕು. ಇವಾಗ ನೋಡ್ರಿ ಸ್ಲೀವ್ಸ್ ಇಲ್ಲಿಂದ ಇಲ್ಲಿಗೆ ಬಂತು. ಸೊ ಇದ್ರಲ್ಲಿ ಜಾಯಿಂಟ್ ಬರುತ್ತೆ. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ರೆ ಇದಕ್ಕ ಇಲ್ಲಿ ಜಾಯಿಂಟ್ ಸ್ಲೀವ್ಸ್ ನಮ್ಗ ಸ್ಟಿಚಿಂಗ್ ಕಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಸರಿನಾ? ಇವಾಗ ಫಸ್ಟ್ ಈ ತರ ಬಂದ ಬ್ಲೌಸ್ಗಳಿಗೆ ನೆನ್ಪಿಟ್ಕೊಂಡು ಫಸ್ಟ್ ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸ್ಲೀವ್ಸ್ ಚಿಕ್ಕದಿದ್ರೆ ಓಕೆ, ದೊಡ್ಡದಿದ್ರೆ ಮಾತ್ರ ಒಂದು 10 ಇಂಚ್ ಮೇಲೆ 10 ಇಂಚ್ ಇದ್ವು ಅಂದ್ರೆ ಮಾತ್ರ ಬರಲ್ಲ. ಸರಿನಾ? ಇವಾಗ ಇದಕ್ಕೆ ಮಿಡಿಲ್ ಕರೆಕ್ಟ್ ಇಲ್ಲಿ ಮಾರ್ಕ್ ಇಟ್ಕೊಂಡು ಇದಕ್ಕೂ ಮಿಡಿಲ್ ಮಾರ್ಕ್ ಇಟ್ಕೊಂಡು ಸ್ಟಿಚಿಂಗ್ ಮಾಡುವಾಗ ಎರಡು ಸೇರಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿ ಸೆಟ್ ಆಗುತ್ತೆ ಮಿಡಿಲ್. ಇದು ಸ್ಲೀವ್ಸ್ ಕಟಿಂಗ್ ಆದ್ಮೇಲೆ ಇವಾಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ ಸೆಟ್ ಮಾಡ್ಕೊಂಡಿವಲ್ಲ, ನಿಮ್ಮೊಂದು ಗುಂಡ್ ಪಿನ್ ಇರುತ್ತಲ್ಲ, ಪಿನ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು. ಈ ಪೋರ್ಷನ್ ನಮಗೂ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಬಂದ್ರೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಸೊ ಯಾವಾಗ್ಲೂ ಕೂಡ ನಾವು ಈ ತರ ವರ್ಕ್ ಬಂದವಾಗ, ಈ ತರ ಡಿಸೈನ್ಗಳು ಬಂದವಾಗ ನೆನ್ಪಿಟ್ಕೊಂಡು ಕಟಿಂಗ್ ಮಾಡಕ್ ಹೋಗ್ಬಾರ್ದು. ನೆನ್ಪಿಟ್ಕೊಂಡು ಫ್ರಂಟ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡಬಾರ್ದು. ಯಾವತ್ತು ಕೂಡ ಸ್ಲೀವ್ಸೇ ಕಟಿಂಗ್ ಮಾಡ್ಕೋಬೇಕು. ಇವಾಗ ನೋಡ್ರಿ ನಾನು ಇಲ್ಲಿಂದ ಇದನ್ನ ತೆಗಿತಾ ಇದ್ದೀನಿ. ಯಾಕಂದ್ರೆ ಇದು ನಮ್ಗೆ ಇದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಫಸ್ಟ್ ಅಲ್ಲೇ ಇದು ಕೆಳಗಡೆ ಡೌನ್ ಹೋಗ್ತಾ ಇದೆಯಲ್ಲ, ಆಮೇಲೆ ನಾನು ಇದನ್ನ ಇದು ಈ ತರ ಐರನ್ ಮಾಡ್ಬಿಟ್ಟು ಈ ತರ ಸ್ಟಿಚಿಂಗ್ ಹಾಕೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ಅದಕ್ಕೆ ಇದನ್ನ ರಿಮೂವ್ ಮಾಡ್ತಾ ಇದೀನಿ ಫಸ್ಟ್. ಈ ತರ ಸೆಟ್ ಮಾಡ್ಕೊಂಡ್ಮೇಲೆ ಚೆಕ್ ಮಾಡ್ಕೋಬೇಕು. ಎಲ್ಲಾನು ಚೆಕ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಇಟ್ಕೊಂಡು ಇಲ್ಲಿ ಈ ತರ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಇಲ್ಲಿ ಒಂಚೂರು 1 ಇಂಚ್ ಅಂತ ಎಕ್ಸ್ಟ್ರಾ ಬಿಟ್ಕೋಬೇಕು. ಯಾಕಂದ್ರೆ ನೆಕ್ಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇಲ್ಲಿ ಬಿಟ್ಕೋಬೇಕು ಯಾವತ್ತು ವರ್ಕ್ ಬ್ಲೌಸ್ಗೆ. ಪ್ರಾಪರ್ ಕಟಿಂಗ್ ಯಾವತ್ತು ಮಾಡಬಾರ್ದು. ಈ ತರ ಆದ್ಮೇಲೆ ಇಲ್ಲಿ ನನ್ಗ ಜಾಯಿಂಟ್ ಬರುತ್ತೆ. ಸರಿನಾ? ಆ ಜಾಯಿಂಟ್ ನಾನು ಬ್ಯಾಕ್ ಸೈಡ್ ಅಲ್ಲಿ ಕ್ಲಾತ್ ಅಲ್ಲಿ ಮಿಕ್ಕುತ್ತಲ್ಲ, ಆ ಪೀಸ್ ಅಂತ ನಾನು ಜಾಯಿಂಟ್ ಮಾಡ್ಕೊಂತೀನಿ. ಇದು ಸೀದಾ ಈ ತರ ಸೀದಾ ಒಂದು ಪೀಸು ಅಟ್ಯಾಚ್ ಮಾಡ್ತೀನಿ. ಅದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಸರಿನಾ? ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಐತಿ. ಬ್ಯಾಕ್ ಪಾರ್ಟ್ ಹೋಗೋಣ. ಇದು ಬ್ಯಾಕ್ ಪಾರ್ಟ್ ಓಪನ್ ಅಲ್ವಾ, ಈ ತರ ಓಪನ್ ಮಾಡ್ಕೊಂಡು ಇದಕ್ಕ ಪೈಪಿಂಗ್ ಹಾಕಿ ಸ್ಟಿಚಿಂಗ್ ಮಾಡ್ತೀವಿ ನಾವು. ಇವಾಗ ಈ ತರ ಇಟ್ಕೊಂಡು ಇದು ಮಿಕ್ಕಿದ ಪೀಸಲ್ಲಿ ಫ್ರಂಟ್ ಪಾರ್ಟ್ ಜಾಯಿಂಟ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೇಕು. ಡೋರಿಗೆ ಅದಕ್ಕೆ ಯೂಸ್ ಆಗುತ್ತೆ ಆ ಪೀಸ್ನ. ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದನ್ನ ನಾನು ತಿರುವಾಕೊಂತೀನಲ್ಲ, ಪೈಪಿಂಗ್ ಕೊಟ್ಬಿಟ್ಟು ತಿರುವಾಕ್ತೀನಿ ಈ ಪೀಸ್ನ. ಸೊ ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ದೀನಿ. ಈ ತರ ಬಿಟ್ಕೊಂಡ್ರೆ ನೀಟಾಗಿ ನಿಮ್ಗೆ ಇದ್ರ ಮೇಲೆ ಪೈಪಿಂಗ್ ಇಟ್ಕೊಬಂದು
ಈ ಪೀಸ್ ಮೇಲೆ ಇಟ್ಕೊಂಡ್ರೆ ಈ ತರ ಪೈಪಿಂಗ್ ಹಾಕಿದ್ಮೇಲೆ ಇದು ಇಡ್ತಿರಲ್ಲ, ಇದ್ರ ಮೇಲೆ ಇಟ್ಬಿಟ್ಟು ಈ ಪೈಪಿಂಗ್ ಹಾಕೊಂಡು ಈ ತರ ನೋಡಿ, ಇದು ಈ ತರ ಇಲ್ಲಿ ನೀವು ಪೈಪಿಂಗ್ ಇಟ್ಕೊಂಡು ಬಂದಿರಾ, ಆಮೇಲೆ ಸ್ಟಿಚ್ ಹಾಕೊಂಡು ಹಿಂಗ ತಿರ್ಗಿ ಹಾಕಿದ್ರೆ ಇನ್ಔಟ್ ಆಗುತ್ತೆ. ಕ್ಲಾತ್ ದಪ್ಪ ಇದ್ರ ಕ್ಲಾತ್ ಅಲ್ಲಿ ಇನ್ಔಟ್ ಮಾಡ್ಕೋಬಹುದು ನಾವು. ಪೈಪಿಂಗ್ ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ತರ ಕಟಿಂಗ್ ಮಾಡ್ಕೋಬೇಕು. ಡಿಸೈನರಿ ಯಾವತ್ತು ಕೂಡ ಈ ತರ ಡಿಸೈನ್ ವರ್ಕ್ ಆಗಿರೋ ಬ್ಲೌಸ್ಗಳು ಬಂದ್ರೆ ಈ ತರ ಕಟಿಂಗ್ ಮಾಡ್ಕೋಬೇಕು. ಇವತ್ತಿಗೆ ಇಷ್ಟೇ ವಿಡಿಯೋ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್.